ಸಮಸ್ತ ಕರುನಾಡಿನ ಓದುಗರಿಗೆ ನಮಸ್ತೆ. ವಿದ್ಯಾರ್ಥಿ ವೇತನ ಸುರಿಮಳೆ ಅಂತಲೇ ಹೇಳ್ಬೋದು. ಸೊ 10ನೇ ತರಗತಿ ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸ್ಕಾಲರ್ಶಿಪ್ ಯೋಜನೆಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಸೊ ಮತ್ತು ಲೇಬರ್ ಕಾರ್ಡ್ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಕೂಡ ಒಂದು ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ. ಸೊ ಆ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿದೆ. ಸೊ ತಪ್ಪದೇ ವಿಡಿಯೋನ ಹೋಗಿ ನೋಡ್ಕೊಳ್ಳಿ. ಸೊ 1ನೇ ತರಗತಿಯಿಂದ ಡಿಗ್ರಿ, BA, MA, B.Ed ಎನಿವನ್ ಯಾವುದೇ ಕೋರ್ಸ್ ಕಲ್ತಿದ್ರು ಕೂಡ ಅವರಿಗೆ ಇಂತಿಷ್ಟು ಅಂದ್ರೆ ಅದೇ ಏನು ಕಲಿತಿರ್ತಿರಲ್ಲ, ಸೊ ಅದರ ಮೇಲೆ ಇಂತಿಷ್ಟು ಅಂತ ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬಿಡಿ, ತುಂಬ ಉಪಯುಕ್ತ ಆಗ್ತದೆ. ಸೊ ಬನ್ನಿ ಇವತ್ತಿನ ಈ ವಿಡಿಯೋ ಬಗ್ಗೆ ನೋಡ್ಕೊಂಡೋಣ. ಸೊ ಇದು ಸ್ಕಾಲರ್ಶಿಪ್ ಯಾವುದು, ಇದರ ದಾಖಲಾತಿಗಳು ಏನು, ಸೊ ಅರ್ಜಿ ಸಲ್ಲಿಸೋದು ಹೇಗೆ, ಎಷ್ಟು ಅಮೌಂಟು, ಎಲ್ಲವೂ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಆಲಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಸಾಕಷ್ಟು ಮಾಹಿತಿ ನಾವು ತಿಳಿಸ್ಕೊಡ್ತಿರ್ತೀವಿ. ಎಕ್ಸಾಮ್ ರಿಲೇಟೆಡ್, ಜಾಬ್ ರಿಲೇಟೆಡ್, ರೈತರಿಗೆ ಉಪಯುಕ್ತ ಆಗಿರುವಂಥ ಯೋಜನೆಗಳು, ವಿದ್ಯಾರ್ಥಿಗಳು ಉಪಯುಕ್ತ ಆಗಿರುವಂಥ ಯೋಜನೆಗಳ ಬಗ್ಗೆ ನಾವು ತಿಳಿಸ್ಕೊಡ್ತಿರ್ತೀವಿ. ಸೊ ಅದ ಕಾರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿನಂತಿ ಏನಪ್ಪ ಅಂದರೆ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಕೊನೆದ ನೋಡ್ಕೊಂಡಿದ್ದೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಯಾವ ದಾಖಲಾತಿಗಳು ಬೇಕು, ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಏನು, ಎಲ್ಲೋ ಅರ್ಥ ಆಗಿದ್ದಾಗ ನೀವು ಒಂದು ಮುಂದೆ ಅರ್ಜಿ ಸಲ್ಲಿಸೋಕ್ಕೆ ಅನುಕೂಲ ಆಗ್ತದೆ. ಸೊ ಮತ್ತು ಏನೇನು ಫ್ರೆಂಡ್ಸ್ಗಾಗಿರ್ಬೋದು, ಯಾರಿಗಾದರೂ ನೀವು ಸಜೆಷನ್ ಮಾಡ್ಬೋದು. ಸೊ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ನೀವು ಈಗಲೇ ನೋಡ್ಬೋದು. ಇಲ್ಲೇ ಸ್ಲೈಡ್ ಮೇಲೆ ಕೊಟ್ಟಿರುವಂತೆ 31 ಮಾರ್ಚ್ 2024 ತುಂಬ ಕಾಲಾವಕಾಶ ಇರತಕ್ಕಂಥದ್ದು. ಸೊ ಯಾರಿಗೆಲ್ಲ ಅರ್ಜಿ ಸಿಗುತ್ತೆ ಅಂತ ಕೂಡ ನೋಡ್ಬೋದು. ಸೊ ಇಲ್ಲಿ 20,000 30,000 ತನಕ ವಿದ್ಯಾರ್ಥಿ ವೇತನ ಕೂಡ ನೀವು ಪಡ್ಕೋಬೋದಾಗಿರುವಂಥದ್ದು. ಸೊ ಇದು ಯಾವ ಸ್ಕಾಲರ್ಶಿಪ್, ಯಾರು ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಅದನ್ನು ನೋಡಿದ್ರೆ ಕೋಲ್ಗೇಟ್. ಸೊ ನೀವು ಬೆಳಗ್ಗೆನೇ ಯೂಸ್ ಮಾಡುವಂಥ ಒಂದು ವಸ್ತು ಕೋಲ್ಗೇಟ್. ಸೊ ಆ ಕೋಲ್ಗೇಟ್ ಕಂಪನಿ ಏನಿದೆಯಲ್ಲ, ವಿದ್ಯಾರ್ಥಿಗಳಿಗೆ ಭಾರತದಾದ್ಯಂತ ಒಂದು ಯೋಜನೆಗೆ ಅಮೌಂಟನ್ನು ಕೊಡ್ತಾ ಇರುವಂಥದ್ದು. 20,000ರಿಂದ 30,000 ಪ್ರತಿ ವರ್ಷವೂ ಕೋಲ್ಗೇಟ್ ಕಂಪನಿ ಕೊಡುತ್ತೆ. ಸೊ ಕೋಲ್ಗೇಟ್ ಕಂಪನಿ ಥರನೇ ಇನ್ನೂ ಸಾಕಷ್ಟು ಕಂಪನಿಗಳು ಕೊಡ್ತವೆ. ಅದು ಸಂತೂರ್ ಕೊಡುತ್ತೆ. ಸೊ ಟಾಟಾ ಕಂಪನಿ ಇದೆಯಲ್ಲ, ಟ್ರಕ್, ಎನಿವನ್, ಸೊ ಸಾಮಗ್ರಿ ತಯಾರಿಕಾ ಕಂಪನಿ, ಸೊ ಅದು ಕೂಡ ಟಾಟಾ ಕಂಪನಿ ಕೊಡುತ್ತೆ. ಸೊ ಈ ಥರ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಅವ್ರಿಗೆ ದುಡಿದಿರುವಂಥ ಅಮೌಂಟಲ್ಲಿ JCB ಇದೆಯಲ್ಲ ಅದರದ್ದು ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಸೊ ಇದು ಸುಳ್ಳು ಇರೋದಿಲ್ಲ ಮಾಹಿತಿ. ನೀವು ನೆಟ್ ಸೆಂಟ್ರಲ್ಲಿ, ಸಮೀಪ ಇರೋ ನೆಟ್ ಸೆಂಟ್ರಲ್ಲಿ ಹೋಗಿ ಕೇಳಿ, ನಿಮಗೆ ಅಲ್ಲಿ ಸಂಪೂರ್ಣ ಮಾಹಿತಿನೇ ಗೊತ್ತಾಗುತ್ತೆ. ಸೊ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ 2024 ಬರ್ತಕ್ಕಂಥ ಒಂದು ಯೋಜನೆ ಆಗಿರೋ 10ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಇದು ವಿದ್ಯಾರ್ಥಿ ವೇತನ ಎಷ್ಟು ಮೊತ್ತ ಅಂತ ನೋಡೋದಾದರೆ 3 ವರ್ಷಕ್ಕೆ 30,000. ಅಂದರೆ 12ನೇ ತರಗತಿ ಮುಗಿದ ಮೇಲೆ, ಮೂವ್ ಆದಮೇಲೆ, ಸೊ ಇಲ್ಲಿ 3 ವರ್ಷ ಡಿಗ್ರಿ ಬರುತ್ತಲ್ಲ, ಈ 3 ವರ್ಷಕ್ಕೆ ಪ್ರತಿ ವರ್ಷ 30,000 ಅಂದರೆ ಒಂದು ಇದಕ್ಕೆ 90,000 ಆಗುತ್ತೆ ಟೋಟಲಾಗಿ. 3 ವರ್ಷ ಡಿಗ್ರಿ ತನಕ ಸಾಕು. ಅಷ್ಟು ಅಮೌಂಟ್ ತುಂಬ ಉಪಯುಕ್ತ, ಬಡ ಕುಟುಂಬದ ವಿದ್ಯಾರ್ಥಿಗಳು ತುಂಬ ಉಪಯುಕ್ತ ಆಗ್ತದೆ. ಸೊ ಯುವ ನಿಧಿ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳಿಗೆ ಪರ್ ಮಂತ್ 3,000 ಬರುತ್ತೆ. ಸೊ ಅವ್ರಿಗೂ ಕೂಡ ಒಂದು ತುಂಬ ಉಪಯುಕ್ತ ಆಗಿರುತ್ತೆ. ಸೊ ಹಣನ ದುರುಪಯೋಗ ಮಾಡ್ಕೋಬೇಡಿ, ಏನಕ್ಕೆ ಎಲ್ಲೋ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ಕೊಳ್ಳಿ. ಮುಂದೆ ನಿಮ್ಮ ಲೈಫಲ್ಲಿ ಇನ್ವೆಸ್ಟ್ ಮಾಡಿ ಆ ಅಮೌಂಟನ್ನ ತಂದು ಮುಂದೆ ನಿಮ್ಮ ಲೈಫಲ್ಲಿ ಅದೇ ಒಂದು ದೊಡ್ಡ ಮರವಾಗಿ, ಅದು ಇವಾಗ ನೀವು ಖರ್ಚು ಮಾಡಿದರೆ ನಿಮ್ಮ ಸ್ವಂತ ಖರ್ಚಾಗುತ್ತೆ. ಅದು ತಂದು ನೀವು ವಿದ್ಯಾಭ್ಯಾಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದಲ್ಲಿ, ಸೊ ನಿಮ್ಮ ನಂಬಿಕೊಂಡು ಬರ್ತಕ್ಕಂತಹ ಪ್ರತಿಯೊಂದು ಜೀವ, ನಿಮ್ಮ ಮನೆಯವರು ಎಲ್ಲರೂ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ಇದು ಅರ್ಹತೆಗಳು ಏನಾಗಿರಬೇಕು ಫಸ್ಟ್ ಅಂದರೆ 2023 12ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತಿದೆ. 2022ರಲ್ಲಿ 12ನೇ ತರಗತಿ ಬೋರ್ಡ್ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಇದು ಯಾರಿಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 2022ರಲ್ಲಿ PUCಯನ್ನು ಮುಗಿಸಿರುವಂಥ ಅಭ್ಯರ್ಥಿಗಳು. ಸೊ ಯಾರಾದರೂ ತಾಯಂದಿರು, ಅಕ್ಕಂದಿರು ಇರ್ತಾರೆ, ಅಣ್ಣಂದಿರು ಇದ್ದೇ ಇರ್ತಾರೆ, ವಿಡಿಯೋ ನೋಡ್ತಾ ಇರುವಂಥವ್ರು ಸುಮ್ಮನೆ ನೆಗ್ಲೆಕ್ಟ್ ಆಗಕ್ಕೆ ಹೋಗ್ಬಿಡಿ. ಆಮೇಲೆ ಏನು ಅಂದರೆ ರೊಚ್ಚಿಗಳಕ್ಕೇನು ಹೋಗಕ್ಕೆ ಹೋಗ್ಬಿಡಿ. ಸೊ ನಿಮ್ಮ ಅಕ್ಕಂದಿರು, ಅಣ್ಣಂದಿರು, ತಮ್ಮಂದಿರು ಇರ್ತಾರೆ, ಸೊ ಅವ್ರಿಗೆ ಉಪಯುಕ್ತ ಆಗ್ತದೆ. ಸೊ ವಿಡಿಯೋನ ಇನ್ನೂ ಸ್ವಲ್ಪ ನೋಡ್ಕೊಳ್ಳಿ, ಏನಕ್ಕಂದ್ರೆ ಇನ್ನೂ ಸ್ವಲ್ಪ ಕಂಡೀಷನ್ಸ್ ಇದ್ದಾವೆ, ಅವು ನಿಮ್ಗೆ ತುಂಬ ಉಪಯುಕ್ತ ಆಗ್ತದೆ. 12ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಕಂಪ್ಲೀಟಾಗಿ 60% ಮುಗಿಸಿರ್ಬೇಕಂದ್ರೆ 60%, ಒಂದು 100 ಅಂಕಗಳಿಗೆ 60% ಆದರೂ ಅವರು ತೊಗೊಂಡಿರಬೇಕು ಅಂತ ಇರ್ತಕ್ಕಂಥದ್ದು. ಸೊ ಭಾರತದಲ್ಲಿ ಮಾನ್ಯತೆ ಪಡೆದ ಸಂಸ್ಥೆ ಎನಿವನ್. ಸೊ ಇಲ್ಲಿ ಪದವಿ ಕಾರ್ಯಕ್ರಮ ದಾಖಲಾಗಿರ್ಬೇಕು. ಅಂದರೆ 3 ವರ್ಷ ಅವರು ಅಮೌಂಟನ್ನು ಪ್ರತಿ ವರ್ಷ 30,000 ಕೊಡ್ತಾ ಇದ್ದಾರಲ್ಲ, ಸೊ ಹಾಗೆ ಡಿಗ್ರಿಗೆ ಅಡ್ಮಿಷನ್ ಅವರು ಮಾಡ್ಕೊಂಡಿರ್ಬೇಕು. ಅಂದರೆ ಕೆಲವು ವಿದ್ಯಾರ್ಥಿನಿಯರು ಏನು ಮಾಡಿಬಿಡ್ತಾರೆ, ಸೆಕೆಂಡ್ PU ಕಂಪ್ಲೀಟ್ ಮಾಡಿರ್ತಾರೆ. ಸೊ ಸೆಕೆಂಡ್ PUಗೆ ಅವ್ರಿಗೆ 80% ಇರುತ್ತೆ, ಆದರೂ ಅವರು ಏನು ಮಾಡಿರ್ತಾರಪ್ಪ ಅಂದರೆ ಕಾಲೇಜನ್ನು ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಇದು ಬರೋದಿಲ್ಲ, ಅಂದರೆ ಅಡ್ಮಿಷನ್ ಮಾಡಿರಬೇಕು ಡಿಗ್ರಿಗೆ. ಸೊ ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಜಾಸ್ತಿ ಇರ್ಬೋದು. ಸೊ 5 ಲಕ್ಷಕ್ಕಿಂತ ಒಂದು ಕುಟುಂಬದ ಆದಾಯ ಇದ್ದರೆ ನಾವು ಅವರಿಗೆ ಸ್ಕಾಲರ್ಶಿಪ್ಗೆ ಯಾಕೆ ಬರ್ತಾಯಿರ್ತೀವಿ, ಹೌದಲ್ವಾ? ಸೊ ಬಡ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಲಿ, ಸೊ ಅವ್ರೊಂದು ಕಂಡೀಷನನ್ನು ಹಾಕಿರ್ತಾರೆ ಅಷ್ಟೇ. ದಾಖಲಾತಿಗಳು ಏನು ಬೇಕಂತ ನೋಡ್ಕೊಂಬಿಡೋಣ. ಪಾಸ್ಪೋರ್ಟ್ ಸೈಜ್ ಗಾತ್ರದ ಭಾವಚಿತ್ರ, ಸೊ ಮಾನ್ಯವಾದ ಗುರುತಿನ ಅಂದರೆ ಆಧಾರ್ ಕಾರ್ಡ್,
ಆಮೇಲೆ ಕೆಲವೊಂದು ಸರಿ ಏನಾಗುತ್ತೆ ಡ್ರೈವಿಂಗ್ ಲೈಸೆನ್ಸು ಕೊಡಬೇಕು ಕೇಳ್ತಾರೆ, ಮತದಾರ ಐ ಡಿ. ಸೊ ಎನಿ ಇವುಗಳಲ್ಲಿ ಒಂದನ್ನು ಕೊಟ್ಟರು ಸಾಕು. ಸೊ ಆದಾಯ ಪ್ರಮಾಣ ಪತ್ರ, ಬಿ ಪಿ ಎಲ್ ಪ್ರಮಾಣ ಪತ್ರ ಅಂದರೆ ಅತ್ಯಂತ ಬಡ ಕುಟುಂಬದ ವ್ಯಕ್ತಿಗಳು ಬಿ ಪಿ ಎಲ್ ಪ್ರಮಾಣ ಪತ್ರ ಹೊಂದಿದ್ದರೆ ಇನ್ನೂ ಅಮೌಂಟ್ ಜಾಸ್ತಿ ಬರುವಂಥ ಚಾನ್ಸಸ್ ಇದೆ. ಕೆಲವರು ಅಂತ್ಯೋದಯ ಕಾರ್ಡ್ ಇರುತ್ತೆ, ಸೊ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಆಹಾರ ಭದ್ರತಾ ಪ್ರಮಾಣ ಪತ್ರ, 12ನೇ ತರಗತಿ ಅಂಕಪಟ್ಟಿ, ಅಂದರೆ ಇವಾಗ ಡಿಗ್ರಿಗೆ ಅಡ್ಮಿಷನ್ ಮಾಡಿರುವಂಥ ಶುಲ್ಕ ರಸೀದಿ, ಫಸ್ಟ್ ಅಡ್ಮಿಷನ್ ಮಾಡೋ ರಸೀದಿ ಕೊಟ್ಟಿದ್ದಾರಲ್ಲ, ಇದು ರಸೀದಿ ಇದಕ್ಕೆ ಅಂತಲ್ಲ, ವಿದ್ಯಾರ್ಥಿ ಯಾವಾಗೂ ಕಳ್ಕೊಳ್ಳೋಕೆ ಹೋಗಬೇಡ, ರಸೀದಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರವೇಶ ಪತ್ರ, ಕಾಲೇಜ್ ಐ ಡಿ ಕಾರ್ಡ್, ಸೊ ಇವರಲ್ಲಿ ಯಾವುದಾದ್ರೂ ಒಂದಿದ್ದರೂ ನಡೀತಾ ಇದೆ. ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ದೈಹಿಕವಾಗಿ ಅಸಮರ್ಥ ಅಭ್ಯರ್ಥಿಗಳು, ಸೊ ಅಂಗವಿಕಲ ಅಭ್ಯರ್ಥಿಗಳಿದ್ದಾರೆ, ಸೊ ಅವರಿಗೆ ದೇಹದಾಢ್ಯತೆಯ ತೊಂದರೆ ಇರುತ್ತಲ್ಲ, ಸೊ ಅಂಥ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಕೂಡ ನೀವು ಅಲ್ಲಿ ಇದ್ದಿದ್ದೇ ಅದರಲ್ಲಿ ಸಲ್ಲಿಸಿದ್ರೆ ಇನ್ನೂ ಅಮೌಂಟ್ ಜಾಸ್ತಿ ಬರುತ್ತೆ. ಸೊ ಮಾಹಿತಿ ಸುಳ್ಳಲ್ಲ, ಇದು ನಿಜ ಇದೆ. ಅಪ್ಲಿಕೇಶನ್ ಸಲ್ಲಿಸಿ, ಇದು ಸದುಪಯೋಗ ಪಡ್ಕೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಒಂದು ಕುಟುಂಬಕ್ಕೆ 1,000 ಬಂದರೂ ಕೂಡ ತುಂಬ ಉಪಯುಕ್ತ ಆಗ್ತದೆ. ಯಾರಿಗೂ ಯಾರು 10 ರೂಪಾಯಿ ಕೊಡೋದಿಲ್ಲ. ಇವಾಗ 10 ರೂಪಾಯಿ ನಿಮ್ಮ ಫ್ರೆಂಡ್ಸ್ ಏನಾದರೂ ಒಂದು 50 ರೂಪಾಯಿ ಕೊಟ್ಟು ನಾಷ್ಟ ಮಾಡಿಸಿದಾರೆ ಅಂದರೆ ಲೆಕ್ಕ ಹಚ್ಚಿರ್ತಾರೆ ಅವರು. ಸೊ ನಾಳೆ ಅಥವಾ ನಾಡಿದ್ದು ಒಂದು 4 ದಿನ ಆದಮೇಲಾದರೂ, 4-5 ದಿನ ಆದಮೇಲಾದರೂ ಅವ್ರು ಏನು ಮಾಡ್ತಾರೆ, ನನ್ನ ಅಮೌಂಟನ್ನು ವಾಪಸ್ ಕೊಡಿ ಅಂತಾರೆ. ಸೊ ಈ ಥರ ನಿಮ್ಮ ಸ್ಟಡಿಗೆ ಉಪಯುಕ್ತ ಆಗುವಂಥ ಈ ಥರ ಯೋಜನೆಗಳು ಯಾರೂ ಕೊಡೋದಿಲ್ಲ. ಸೊ ಇದು ಲೇಬರ್ ಕಾರ್ಡ್ ಹೊಂದಿರುವಂಥ ಅಭ್ಯರ್ಥಿ ತಪ್ಪದೆ ಆ ವಿಡಿಯೋ ನೋಡ್ಕೊಂಬಿಡಿ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 31 ಮಾರ್ಚ್ 2024. ಸೊ ಎಷ್ಟು ಕಾಲಾವಕಾಶ ನಿಮ್ಗೆ ಕೊಟ್ಟಿದ್ದಾರಪ್ಪ ಅಂದರೆ ಅವರು ಬೆಜ್ಜನ್ ಕಾಲಾವಕಾಶನ ಕೊಟ್ಟಿದ್ದಾರೆ. ಇವತ್ತು ಇನ್ನೂ ಎಷ್ಟಪ್ಪ ಡೇಟು ಅಂದರೆ ಜನವರಿ 12 ಡೇಟ್ ಇವತ್ತಿದೆ. ಸೊ ಇಲ್ಲಿಂದ ಫೆಬ್ರವರಿ, ಮಾರ್ಚ್ ಇನ್ನೂ 2 ತಿಂಗಳು ನಿಮಗೆ ಕಾಲಾವಕಾಶ ಇರ್ತಕ್ಕಂಥದ್ದು. ಎಲ್ಲರೂ ಅಪ್ಲಿಕೇಶನ್ ಸಲ್ಲಿಸಿ ಸದುಪಯೋಗ ಪಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.